ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮಗೆ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಯಾವ ತರ ಮಾಡ್ಕೊಳ್ಳೋದು ಮತ್ತೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಒಂದು ಕಂಪ್ಲೀಟ್ ವಿಡಿಯೋನ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ನಾನು ಕೆಲವೊಂದು ಲೈವ್ಗಳನ್ನ ಅಟೆಂಡ್ ಮಾಡಿದಾಗ ತುಂಬಾ ಜನರು ನನ್ನ ಚಾನಲ್ ಮಾನಿಟೈಸೇಷನ್ ಯಾವ ತರ ಆಯ್ತು, ಅದಕ್ಕೆ ನೀವೆಲ್ಲ ಏನ್ ಮಾಡಿದ್ರಿ, ಮತ್ತೆ ವಾಚ್ ಟೈಮ್ ನ ಯಾವ ತರ ಕಂಪ್ಲೀಟ್ ಮಾಡ್ಕೊಳ್ಳೋದು, 1K ಫಾಲೋವರ್ಸ್ ನ ಯಾವ ತರ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ಹೇಳಿ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ರು. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಯಾಕೆ ಒಂದು ಬ್ಲಾಗ್ ಮಾಡಬಾರ್ದು, ಮಾಡಿದ್ರೆ ತುಂಬಾ ಜನ ನ್ಯೂ ಯೂಟ್ಯೂಬರ್ಸ್ ಏನೆಲ್ಲ ಬರ್ತಿದ್ದೀರಾ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ಒಂದಷ್ಟು ಇನ್ಫಾರ್ಮೇಶನ್ ಕೂಡ ಕೊಟ್ಟಂಗಾಗತ್ತೆ ಅಂತ ಹೇಳಿ ಒಂದು ಹೊಸ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಲಾಗ್ ಬಂದ್ಬಿಟ್ಟು ಫುಲ್ಲಿ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೂಡ ಬ್ಲಾಗ್ ಆಗಿರುತ್ತೆ, ಇನ್ಫಾರ್ಮೇಟಿವ್ ಬ್ಲಾಗ್ ಆಗಿರುತ್ತೆ ಅಂಡ್ ತುಂಬಾ ಜನಕ್ಕೆ ಹೆಲ್ಪ್ ಕೂಡ ಆಗುತ್ತೆ ಈ ಬ್ಲಾಗ್ ಇಂದ ಅನ್ಕೊಂಡು ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಎಂಡ್ವರೆಗೂ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಚಾನೆಲ್ ನ ಈ ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಏನೆಲ್ಲ ಬೇಕಾಗುತ್ತೆ ಚಾನೆಲ್ ಮಾನಿಟೈಸೇಷನ್ಗೆ ಅಂತ ಹೇಳಿ ನೋಡೋಣ. ಓಕೆ, ಫಸ್ಟ್ ಥಿಂಗ್ ಬಂದು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡೋದು ಯಾವ ತರ. ನೀವು ಆಪ್ ಸ್ಟೋರ್ಗೆ ಹೋಗಿ ಯೂಟ್ಯೂಬ್ ಅಂತ ಹೇಳಿ ಟೈಪ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ನಿಮ್ಗೆ ಅಂದ್ರೆ ಯೂಟ್ಯೂಬ್ ಒಂದು ಏನ್ ಆಪ್ ಇರುತ್ತೆ ಅದು ನಿಮ್ಗೆ ಸಿಗುತ್ತೆ, ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಸೊ ಇನ್ಸ್ಟಾಲ್ ಮಾಡ್ಕೊಂಡು ಆದ್ಮೇಲೆ ನಿಮ್ದೊಂದು ಗೂಗಲ್ ಮೇಲ್ ಐಡಿನ ಕ್ರಿಯೇಟ್ ಮಾಡ್ಬಿಟ್ಟು ಅದಕ್ಕೆ ಒಂದು ಪಾಸ್ವರ್ಡ್ ಕೊಟ್ಬಿಟ್ಟು ನೀವು ಲಾಗಿನ್ ಆಗ್ಬಹುದು. ಲಾಗಿನ್ ಆದ್ಮೇಲೆ ನಿಮ್ಮ ಫೋನ್ ನಂಬರ್ ಏನಿರುತ್ತೆ ಅದನ್ನ ಒಂದ್ಸರಿ ವೆರಿಫಿಕೇಶನ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ನೀವು ಅಲ್ಲಿ ಹೋಗಿ ವಿಡಿಯೋಸ್ ಕೂಡ ನಿಮ್ದು ಏನ್ ಸ್ಕಿಲ್ಸ್ ಇದೆ ಅದನ್ನ ಮಾಡ್ಬಿಟ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ಬೋದು. ಸೊ ಫಸ್ಟ್ ಬಂದು ಯೂಟ್ಯೂಬ್ ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಗೂಗಲ್ ಐಡಿನ ಕ್ರಿಯೇಟ್ ಮಾಡ್ಕೊಂಡು ಪಾಸ್ವರ್ಡ್ ಕೂಡ ನಿಮ್ಗೆ ಏನು ಸೆಟ್ ಮಾಡ್ಕೊಂಡು ಯೂಟ್ಯೂಬ್ ನ ಲಾಗಿನ್ ಆಗ್ಬಿಟ್ಟು ಚಾನಲ್ ನ ಕ್ರಿಯೇಟ್ ಮಾಡ್ಬೇಕು. ಚಾನಲ್ಗೆ ಒಂದು ಯುನಿಕ್ ಆಗಿರೋ ನೇಮ್ ನ ಕೊಡ್ಬೇಕು. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ಚಾನಲ್ ಯಾವ್ದ್ರ ಬಗ್ಗೆ ಮಾಡ್ತಿದ್ದೀರಾ, ನೀವು ಯಾವ್ದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಾ, ಏನೇನು ಯೂಟ್ಯೂಬ್ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಏನೇನು ಬ್ಲಾಗ್ಸ್ ನ ಅಪ್ಲೋಡ್ ಮಾಡ್ತೀರಾ ಅಂತ ಹೇಳಿ ಒಂದಷ್ಟು ವಿವರಣೆ ಕೊಟ್ಬಿಟ್ಟು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಫಿಲ್ ಮಾಡಿ ನಿಮ್ಮ ಫೋನ್ ನಂಬರ್ ವೆರಿಫಿಕೇಶನ್ ಮಾಡ್ಕೊಂಡು ನಿಮ್ದೇನು DP ಇದೆ ಅದನ್ನೆಲ್ಲ ಚೇಂಜ್ ಅಂದ್ರೆ ಅಪ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಸೊ ಇಲ್ಲಿಂದ ನಿಮ್ಮ ಯೂಟ್ಯೂಬ್ ಅಲ್ಲಿ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಶುರು ಮಾಡ್ಕೊಳ್ಬಹುದು. ಅಂದ್ರೆ ಸಾಧ್ಯ ಆಗುತ್ತೆ ಅಂದ್ರೆ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಬಹುದು. ಇನ್ನು ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡುವಂತ ವಿಡಿಯೋಸ್ ನ ನೀವು ಯಾವ ತರ ಸೇಫ್ ಆಗಿ ಇಡಬಹುದು ಅಂತ ಹೇಳಿ, ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡುವಂತ ವಿಡಿಯೋಸ್ ನಿಮ್ಗೆ ಓನ್ ಕ್ರಿಯೇಟಿವ್ ನೀವು ಸ್ವಂತ ಮಾಡಿರುವಂತ ವಿಡಿಯೋಸ್ ಆಗಿರ್ಬೇಕು. ಬೇರೆ ಯಾವ್ದು ವಿಡಿಯೋಸ್ ನ ನೀವು ಅಪ್ಲೋಡ್ ಮಾಡುತ್ತಾ ಇಲ್ಲ, ಬೇರೆ ಯಾರೋ ಆಲ್ರೆಡಿ ಅಪ್ಲೋಡ್ ಮಾಡಿರುವಂತ ವಿಡಿಯೋಸ್ ನ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡುತ್ತಾ ಇಲ್ಲ. ಸೊ ಅದರಿಂದ ಕೂಡ ನಿಮ್ಮ ಚಾನಲ್ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದು ರೀಯೂಸ್ಡ್ ಕಂಟೆಂಟ್ ಆಗುತ್ತೆ, ಅದರಿಂದ ಕಾಪಿ ಸ್ಟ್ರೈಕ್ ಕೂಡ ಬರ್ಬೋದು ಮತ್ತೆ ಯೂಟ್ಯೂಬ್ ಚಾನಲ್ಗೆ ಬಹಳಷ್ಟು ಎಫೆಕ್ಟ್ ಕೂಡ ಆಗ್ಬಹುದು. ಇನ್ನೊಂದು ಏನಂದ್ರೆ ಈಗ ನೀವೇನು ವಿಡಿಯೋಸ್ ಮಾಡಿರ್ತೀರಲ್ಲ ಆ ವಿಡಿಯೋಸ್ಗೆ ನಿಮ್ದೇ ವಾಯ್ಸ್ ಮೇಕ್ ಓವರ್ ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಬೇರೆಯವರು ಮಾಡಿರುವಂತ ಬೇರೆಯವರು ಒಂದು ಕಾಪಿ ಸ್ಟ್ರೈಕ್ ಇರುವಂತ ಮ್ಯೂಸಿಕ್, ಕಾಪಿ ರೈಟ್ ಇರುವಂತ ಮ್ಯೂಸಿಕ್ ನ ನೀವು ಅದ್ರ ಜೊತೆ ಸೇರಿಸಿ ವಿಡಿಯೋಸ್ ಜೊತೆ ಸೇರಿಸ್ಬಿಟ್ಟು ಅಪ್ಲೋಡ್ ಮಾಡೋದ್ರಿಂದ ಆವಾಗ ಕೂಡ ನಿಮ್ಗೆ ಬಹಳಷ್ಟು ಕಾಪಿ ಸ್ಟ್ರೈಕ್ಸ್ ಬಹಳ ಕಾಪಿ ರೈಟ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಚಾನಲ್ ನೇಮು. ನಿಮ್ಮ ಚಾನಲ್ ನೇಮ್ ಯಾವ ತರ ಇರ್ಬೋದು ಅಂತ ಹೇಳಿ, ನೀವು ಯಾವ್ದ್ರ ಬಗ್ಗೆ ಕಂಟೆಂಟ್ ನ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಕುಕಿಂಗ್ ಇರ್ಬೋದು, ಟ್ರಾವೆಲಿಂಗ್ ಇರ್ಬೋದು, ಮತ್ತೆ ಟೆಕ್ ಚಾನಲ್ ಬಗ್ಗೆ ಇನ್ಫಾರ್ಮೇಶನ್ಸ್ ಇರ್ಬೋದು, ಅಥವಾ ಇವಾಗೆಲ್ಲ ತುಂಬಾ ಅಂದ್ರೆ ಬ್ಲಾಗರ್ಸ್ ಎಲ್ಲ ಇರ್ತಾರೆ, ಡೈಲಿ ಬ್ಲಾಗ್ಸ್ ಎಲ್ಲ ಮಾಡೋರೆಲ್ಲ ಇರ್ತಾರಲ್ವಾ, ಆ ತರ ಏನಾದ್ರು ನಿಮ್ದು ವಿಡಿಯೋಸ್ ಮಾಡೋ ತರ ಇದ್ರೆ ಅದಕ್ಕೆ ರಿಲೇಟೆಡ್ ಆಗಿರುವಂತ ಒಂದು ಯೂನಿಕ್ ನೇಮ್ ನ ಚಾನಲ್ ಗೆ ಕೊಡೋದಕ್ಕೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಏನಾದ್ರು ಫುಡ್ ಚಾನಲ್ ಏನಾದ್ರು ಇದ್ರೆ ಫುಡ್ ಲವರ್ಸ್ ಟಿವಿ ಆ ತರ ಏನಾದ್ರು ನೀವು ಕೊಡ್ಬೋದು. ಸೊ ಇದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಜನಗಳಿಗೆ ಅಥವಾ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಇರ್ತಾರೆ ಅವ್ರಿಗೆ ನಿಮ್ಮ ಚಾನಲ್ ನ ಈಸಿಯಾಗಿ ಹುಡ್ಕೋದಕ್ಕೆ ಸಾಧ್ಯ ಕೂಡ ಆಗುತ್ತೆ. ಸೊ ನೀವು ಈಸಿಯಾಗಿ ಅವ್ರಿಗೆ ರೀಚ್ ಕೂಡ ಆಗ್ಬೋದು. ಸೊ ನೆಕ್ಸ್ಟ್ ಬಂದು ಯಾವ ತರ ವಿಡಿಯೋಸ್ ನ ನೀವು ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿ, ಯೂಟ್ಯೂಬ್ ಅಲ್ಲಿ ಕೆಲವೊಂದು ಪಾಲಿಸೀಸ್ ಇದೆ. ಸೊ ಆ ಪಾಲಿಸೀಸ್ ನೆಲ್ಲ ನೀವು ಪಾಲಿಸಬೇಕಾಗುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೆಲ್ಲ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಅದೇ ತರ ಫಾಲೋ ಮಾಡ್ಕೊಂಡು ನಿಮ್ಮಲ್ಲಿ ಏನ್ ಸ್ಕಿಲ್ ಇದೆ ಆ ತರ ವಿಡಿಯೋಸ್ ನ ಮಾಡ್ಬಿಟ್ಟು ನೀವು ಅಪ್ಲೋಡ್ ಮಾಡ್ಬೋದು. ಸ್ಪೆಷಲಿ ಟ್ರೈನಿಂಗ್ ಅಲ್ಲಿ ಏನೇನು ವಿಡಿಯೋಸ್ ಇರುತ್ತೆ ಅದನ್ನೆಲ್ಲ ಮಾಡಿ ನೀವು ಅಪ್ಲೋಡ್ ಮಾಡೋದ್ರಿಂದ ಕೂಡ ಬಹಳಷ್ಟು ಜನರಿಗೆ ನೀವು ರೀಚ್ ಕೂಡ ಆಗ್ಬೋದು. ಸೊ
ಇನ್ನು 4000 ವಾಚ್ ಅವರ್ ಇರುತ್ತಲ್ಲ, ಅದನ್ನು ಯಾವ ಥರ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ ಹೇಳಿ, ಫಸ್ಟ್ ಬಂದು ನೀವು ವೀಡಿಯೋಸು ನಿಮ್ಮದು ಚೆನ್ನಾಗಿ ಬಂತು ಅಂದರೆ ವೀಡಿಯೋಸಿಂದನೇ ನಿಮ್ಮದು ವಾಚ್ ಟೈಮ್ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ವೀಡಿಯೋಸ್ ಏನಾದರೂ ವೈರಲ್ ಆಯಿತು ಸ್ಟಾರ್ಟಿಂಗಲ್ಲೇ ಅಂತ ಹೇಳಿದ್ರೆ, ಇನ್ ಕೇಸ್ ವೀಡಿಯೋಸ್ ವ್ಯೂ ಸ್ವಲ್ಪ ಡೌನ್ ಇದೆ, ನಾನು ಬೇರೆ ಥರ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ ಏನಾದ್ರು ಇದ್ದರೆ ನೀವು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಶಾರ್ಟ್ಸಲ್ಲಿ ನೀವು ತುಂಬ ಜಾಸ್ತಿ ವ್ಯೂಸ್ನ ಪಡ್ಕೊಂಡ್ರೆ ಅದರಿಂದ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ತುಂಬ ಜಾಸ್ತಿ ವ್ಯೂಸ್ ಬೇಕಾಗುತ್ತೆ. ಇನ್ ಕೇಸ್ ಶಾರ್ಟ್ಸಿಂದನೂ ಕೂಡ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಲೈವ್ ಮಾಡ್ಬೋದು. ಲೈವಲ್ಲಿ ತುಂಬ ಆಪ್ಷನ್ ಇದೆ. ನೀವು ಜಸ್ಟ್ ಓರಲ್ ಲೈವ್ ಕೂಡ ಮಾಡ್ಬೋದು. ಇಲ್ಲ ಇವಾಗ ಜಾಸ್ತಿ ಫೇಸ್ ಲೈವ್ ಮಾಡಿಬಿಟ್ಟು ತುಂಬ ಜನ ಜಾಯಿನ್ ಆಗ್ತಾರೆ ಫೇಸ್ ಲೈವ್ ಮಾಡೋದ್ರಿಂದ. ಸೊ ಫೇಸ್ ಲೈವ್ ಮಾಡೋದು ಕೂಡ ಒಂದು ಒಳ್ಳೆಯ ಆಪ್ಷನ್ನು. ಸೊ ಫೇಸ್ ಲೈವಿಂದ ಲೈವ್ ಕೂಡ ಚೆನ್ನಾಗಿ ಕ್ಲಿಕ್ ಆಗುತ್ತೆ, ಚಾನಲ್ ಕೂಡ ಚೆನ್ನಾಗಿ. ಸೊ ಇನ್ನು 4000 ಅವರ್ಸ್ ಕಂಪ್ಲೀಟ್ ಆದಮೇಲೆ 1000K ಫಾಲೋವರ್ಸ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಚಾನಲಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಆ್ಯಪ್ ಯೂಟ್ಯೂಬಲ್ಲೇ ಬರುತ್ತೆ, ಯೂಟ್ಯೂಬ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಚಾನಲ್ನ ವ್ಯೂಸ್ ಎಷ್ಟು ಬರ್ತಾ ಇದೆ, ವಾಚ್ ಟೈಮ್ ಎಷ್ಟಾಗಿದೆ, ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ, ಮತ್ತು ಅದರಲ್ಲಿ ನಿಮಗೆ ಎಷ್ಟು ಡಾಲರ್ಸ್ ಕಂಪ್ಲೀಟ್ ಆಗ್ತಾ ಇದೆ, ಡೈಲಿ ಒಂದೊಂದು ವೀಡಿಯೋಸ್ಗೆ ಎಷ್ಟು ಆ್ಯಡ್ ಆಗ್ತಾ ಇದೆ, ಆಮೇಲೆ ಚಾನಲ್ ಅನಲಿಸ್ಟಿಕ್ಸ್ ಎಲ್ಲ ನೀವು ನೋಡ್ಬೋದು. ಅದಕ್ಕೆ ಅಂತ ಹೇಳಿ ನಿಮ್ಮದು ಯೂಟ್ಯೂಬ್ ಸ್ಟುಡಿಯೋ ಅಂತ ಏನು ಆ್ಯಪ್ ಇರುತ್ತಲ್ಲ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ಬಿಟ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಒಂದು ವಿಡಿಯೋ ಬಗ್ಗೆ ಆಗಿರ್ಬೋದು, ವ್ಯೂಸ್ ಬಗ್ಗೆ ಆಗಿರ್ಬೋದು, ಈವನ್ ಡಾಲರ್ಸ್ ಬಗ್ಗೆ ಆಗಿರ್ಬೋದು, ಅದನ್ನು ನೀವು ಅಲ್ಲೇ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಇನ್ನು ಮಾನಿಟೈಸೇಷನ್ 4K ವಾಚ್ ಅವರ್ ಮತ್ತು 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ ಅಪ್ಲೈ ಮಾಡಿ ಅಂತ ಯೂಟ್ಯೂಬಲ್ಲೇ ಆಟೋಮೆಟಿಕ್ಕಾಗಿ ತೋರಿಸ್ತಾ ಇರುತ್ತೆ. ಸೊ ಅಲ್ಲಿ ಹೋಗಿ ಅವ್ರು ಏನೇನು ID ಪ್ರೂಫೆಲ್ಲ ಕೇಳ್ತಾರೆ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಆದಮೇಲೆ ನಿಮಗೊಂದು ಫೋನ್ ನಂಬರ್ ವೆರಿಫಿಕೇಷನ್ ಕೂಡ ಆಗುತ್ತೆ. ಅದಾದಮೇಲೆ ಗೂಗಲ್ ಆ್ಯಡ್ಸ್ ಅನ್ನಿದ್ದು ಒಂದು ಪಿನ್ ನಿಮ್ಮ ಅಡ್ರೆಸ್ಗೆ ಬರುತ್ತೆ. ಆ ಪಿನ್ನನ್ನು ನೀವು ಆ್ಯಡ್ ಮಾಡೋದ್ರಿಂದ ನಿಮ್ಮ ಚಾನಲ್ ಮಾನಿಟೈಸೇಷನ್ ಅಂದರೆ ಡಾಲರ್ಸ್ ಆ್ಯಡ್ ಆಗೋದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನನಗೆ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ನನಗೆಷ್ಟು ಗೊತ್ತಿದೆ ಅಷ್ಟನ್ನು ನಾನು ನಿಮಗೂ ಕೂಡ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಇನ್ನು ನೀವು ಯೂಟ್ಯೂಬಲ್ಲಿ ಮಕ್ಕಳಿಗೋಸ್ಕರ ವಿಡಿಯೋನ ಮಾಡೋದಾದರೆ ಮೇಡ್ ಫಾರ್ ಕಿಡ್ಸ್ ಅಂತ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಅದು ಕೂಡ ಯೂಟ್ಯೂಬ್ನ ಒಂದು ರೂಲ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಐ ಹೋಪ್ ಇವತ್ತಿನ ಒಂದು ವ್ಲಾಗ್ ತುಂಬ ಜನಕ್ಕೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ್ಯಂಡ್ ತುಂಬ ನೀವು ಯೂಟ್ಯೂಬರ್ಸ್ ಎಲ್ಲ ಯಾರ್ಯಾರು ಬರ್ತೀರಾ ಅವರಿಗೂ ಕೂಡ ಒಂದಿಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಯಾವುದೇ ಡೌಟ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಮಾನಿಟೈಸೇಷನ್ ಬಗ್ಗೆ ಇನ್ನೂ ಒಂದು ವಿಡಿಯೋ ಬೇಕು ಅಂತ ಹೇಳಿದ್ರೆ ನೀವು ನನಗೆ ಹೇಳಿದ್ರೆ ನಾನು ಒಂದಷ್ಟು ಮಾಹಿತಿನ ಕಲೆಕ್ಟ್ ಮಾಡಿಬಿಟ್ಟು ಮಾನಿಟೈಸೇಷನ್ ಬಗ್ಗೆನೂ ಕೂಡ ಒಂದು ವ್ಲಾಗ್ನ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.